ಇವತ್ತು ನಾವು ಲೋಕಸಭಾ ಸದಸ್ಯರಾಗಲಿ ಇಲ್ಲಾಂದರೆ ಶಾಸಕರಾಗಲಿ ನಾವು ಹೋಗಿ ಪ್ರಮಾಣ ವಚನ ಸ್ವೀಕರಿಸೋಂಥ ಸಂದರ್ಭದಲ್ಲಿ ದೇಶದ ಅಖಂಡತೆಯನ್ನು ದೇಶದ ಐಕ್ಯತೆಯನ್ನು ನಾವು ಎತ್ತಿ ಹಿಡಿತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಅಲ್ಲಿ ಪ್ರಮಾಣ ವಚನ ಮಾಡ್ತೀವಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪ್ರವೃತ್ತಿ ಏನಿದೆ ಮೊದಲಿಂದನೇ ಬ್ರಿಟಿಷ್ ರೂಲ್ ಅವ್ರದ್ದು ಒಡೆದಾಳ ಅಂತವ್ದು. ಹಿಂದೆಯಿಂದ ಏನು ಕಾಂಗ್ರೆಸ್ ಅವರು ನೆಹರುಯಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ಅವ್ರು ಯಾವ ಥರ ಚೈನಾ ಜೊತೆಯಲ್ಲಿ ಆಫ್ಘಾನಿಸ್ತಾನ ಜೊತೆಯಲ್ಲಿ ಮತ್ತು ಪಾಕಿಸ್ತಾನ ಜೊತೆಯಲ್ಲಿ ಬಾಂಗ್ಲಾದೇಶ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬರ್ತಾಯಿದ್ರು. ಅದೇ ರೀತಿಯಲ್ಲಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತೇಳಿ ಡಿವೈಡ್ ಮಾಡಬೇಕಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ ಡಿ ಕೆ ಸುರೇಶರು, ಅದನ್ನು ನಾವು ಬಲವಾಗಿ ಖಂಡಿಸ್ತೀರಿ. ಅವ್ರು 27ನೇ ತಾರೀಕೇನು ಅವರು ಡೆಲ್ಲಿಯಲ್ಲಿ ಬಂದು ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಇಲ್ಲಿಂದ ಅಲ್ಲಿ ಬರಬೇಕು. ನಾವು ಅಲ್ಲಿ ಹತ್ರ 303 ಜನ ನಾವು ಎಂ ಪಿಗಳಿರ್ತೀರಿ. ನಾವು ಹೋರಾಟ ಮಾಡೋದಕ್ಕೆ ಪ್ರತಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗಳಲ್ಲೂ ಅವ್ರ ಭ್ರಷ್ಟಾಚಾರ 6 ತಿಂಗಳಿಂದ 7 ತಿಂಗಳಿಂದ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇವತ್ತು ಏನೇನಾಗಿದೆ, ಯಾವ ರೀತಿ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥ ಮಾಜಿ ಶಾಸಕರುಗಳಾಗಿರ್ಬೋದು, ಮಾಜಿ ಮಂತ್ರಿಗಳಾಗಿರ್ಬೋದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು, ಅದನ್ನು ನಾವು ಜನಗಳಿಗೆ ಹೇಳ್ತೀರಿ. ಮತ್ತು ಬ್ಲಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥದ್ದು, ಇವ್ರ ಗ್ಯಾರಂಟಿಗೆ ಯಾವುದೇ ವಾರಂಟಿ ಇಲ್ಲ ಅಂತೇಳಿ ಜನರಿಗೆ ನಾವು ತಿಳಿಸೋಂಥ ಕೆಲಸ ಮಾಡ್ತೀವಿ. ಅವರು ಎಂ ಪಿ ಆಗಿ ಆ ಥರ ಮಾತಾಡೋಂಗೆ ಇಲ್ಲ. ಅವ್ರು ಕೂಡಲೇ ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಮಾತ್ರ ಜೈಲಿಗೆ ಹಾಕ್ಬೇಕು ಅವ್ರನ್ನ. ಇವತ್ತು ನಾವು ಲೋಕಸಭಾ ಸದಸ್ಯರಾಗಲಿ ಇಲ್ಲಾಂದರೆ ಶಾಸಕರಾಗಲಿ ನಾವು ಹೋಗಿ ಪ್ರಮಾಣ ವಚನ ಸ್ವೀಕರಿಸೋಂಥ ಸಂದರ್ಭದಲ್ಲಿ ದೇಶದ ಅಖಂಡತೆಯನ್ನು ದೇಶದ ಐಕ್ಯತೆಯನ್ನು ನಾವು ಎತ್ತಿ ಹಿಡಿತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಅಲ್ಲಿ ಪ್ರಮಾಣ ವಚನ ಮಾಡ್ತೀವಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪ್ರವೃತ್ತಿ ಏನಿದೆ ಮೊದಲಿಂದನೇ ಬ್ರಿಟಿಷ್ ರೂಲ್ ಅವ್ರದ್ದು ಒಡೆದಾಳ ಅಂತವ್ದು. ಹಿಂದೆಯಿಂದ ಏನು ಕಾಂಗ್ರೆಸ್ ಅವರು ನೆಹರುಯಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ಅವ್ರು ಯಾವ ಥರ ಚೈನಾ ಜೊತೆಯಲ್ಲಿ ಆಫ್ಘಾನಿಸ್ತಾನ ಜೊತೆಯಲ್ಲಿ ಮತ್ತು ಪಾಕಿಸ್ತಾನ ಜೊತೆಯಲ್ಲಿ ಬಾಂಗ್ಲಾದೇಶ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬರ್ತಾಯಿದ್ರು. ಅದೇ ರೀತಿಯಲ್ಲಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತೇಳಿ ಡಿವೈಡ್ ಮಾಡಬೇಕಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ ಡಿ ಕೆ ಸುರೇಶರು, ಅದನ್ನು ನಾವು ಬಲವಾಗಿ ಖಂಡಿಸ್ತೀರಿ. ಅವ್ರು 27ನೇ ತಾರೀಕೇನು ಅವರು ಡೆಲ್ಲಿಯಲ್ಲಿ ಬಂದು ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಇಲ್ಲಿಂದ ಅಲ್ಲಿ ಬರಬೇಕು. ನಾವು ಅಲ್ಲಿ ಹತ್ರ 303 ಜನ ನಾವು ಎಂ ಪಿಗಳಿರ್ತೀರಿ. ನಾವು ಹೋರಾಟ ಮಾಡೋದಕ್ಕೆ ಪ್ರತಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗಳಲ್ಲೂ ಅವ್ರ ಭ್ರಷ್ಟಾಚಾರ 6 ತಿಂಗಳಿಂದ 7 ತಿಂಗಳಿಂದ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇವತ್ತು ಏನೇನಾಗಿದೆ, ಯಾವ ರೀತಿ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥ ಮಾಜಿ ಶಾಸಕರುಗಳಾಗಿರ್ಬೋದು, ಮಾಜಿ ಮಂತ್ರಿಗಳಾಗಿರ್ಬೋದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು, ಅದನ್ನು ನಾವು ಜನಗಳಿಗೆ ಹೇಳ್ತೀರಿ. ಮತ್ತು ಬ್ಲಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥದ್ದು, ಇವ್ರ ಗ್ಯಾರಂಟಿಗೆ ಯಾವುದೇ ವಾರಂಟಿ ಇಲ್ಲ ಅಂತೇಳಿ ಜನರಿಗೆ ನಾವು ತಿಳಿಸೋಂಥ ಕೆಲಸ ಮಾಡ್ತೀವಿ. ಅವರು ಎಂ ಪಿ ಆಗಿ ಆ ಥರ ಮಾತಾಡೋಂಗೆ ಇಲ್ಲ. ಅವ್ರು ಕೂಡಲೇ ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಮಾತ್ರ ಜೈಲಿಗೆ ಹಾಕ್ಬೇಕು ಅವ್ರನ್ನ.